ಅಮ್ಮ ಇವ್ರನ್ನಂತೂ ಸುಮ್ಮನೆ ಬಿಡಬೇಡಮ್ಮ. ನಡಿಯಮ್ಮ, ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ನೀವು ಸರಿಯಾಗಿ ಮಾಡಿಸ್ಬೇಕು. ಯಾವಳು 10,000 ರೂಪಾಯಿ ಮಾನವಾಗಿ ಕೊಡ್ತೀಯೋ ಇಲ್ಲ? ಹಾಂ, 10 ಪೈಸೆ ಇಲ್ದಿದ್ರೆ ಹೋಗ್ಲಿ, ನಿಂಗೆ 10,000 ರೂಪಾಯಿ ಕೊಡ್ತೀನಿ. 10,000 ರೂಪಾಯಿ ಯಾವಾಗೆಲ್ಲ ಹೋಗೆ. ಯಾಕೆ ಬಿಡ್ಬೇಕಾಗಿತ್ತು ನೀನು ಕೋಳಿನ ಬೀದಿಕ? ಬತ್ತವಾಗ ಮನೆಗೆ ಇಕ್ಕೊಬೇಕಾಗಿತ್ತು. ಏನಕ್ಕೆ ಜಯಕಾದ್ವಾ ರಾಜಪ್ಪ, ಇವಳು ಅವಳಲ್ಲಪ್ಪ, ನೀನೇನ್ರು ಪದ್ಯ ಇವಳು ಮಕ್ಕ ಮುಚ್ಚೋಗ. ಕೋಳಿ ಸಾಕೊಂಡಿದ್ನಪ್ಪ ಬಂಗಾರದಂಗೆ. ಅದು ತಪ್ಪಿ ನಿಮ್ಮ ಮನೆ ಕಡೆಗೆ ಬಂದಿದ್ರೆ ಬಡ್ದು ಬಾಯಿಗೆ ಹಾಕ್ಕೊಂಡವಳಪ್ಪ. ಇದು ಯಾವ ನ್ಯಾಯನಪ್ಪ, ನೀನೇ ಹೇಳಪ್ಪ. ಕೆಳಗೆ ಬಂದರೆ ನನ್ನ ಮಗಳನ್ನ ಹಿಡ್ಕೊಂಡು ಇಬ್ಬರು ಒಯ್ದವ್ರಪ್ಪ. ಅಲ್ಲಕ್ಕ, ಇವರೇ ಹಿಡ್ಕೊಂಡು ತಿಂದವ್ರೆ ಅಂತ ಹೆಂಗೆ ಹೇಳ್ತೀಯಕ್ಕ? ಆಗಪ್ಪ, ಕೋಳಿ ಪುಕ್ಕುಗಳಲ್ಲೇ ಬಿತ್ತವೆ. ಈಗ ನಿನ್ನ ಮೊಮ್ಮಗನೇ ಸಾಕ್ಷಿ. ಅಲ್ಲ, ಏನು ಬಂದಿರೋದು ನಿಮ್ಗೆ? ಏನು ಬರ್ಬಾರ್ದು ಬಂದಿರೋದು? ಹಾಂ, ನಾನು ಕೇಳಿದ್ರೆ ನಾನು ತಂದು ಕೊಡ್ತಾರಿಲ್ಲ 1 kg ತಂದು ನಿಮ್ಮ ಮೆದೆ ಮೇಲೆ ಹಾಕ್ತಾರಿಲ್ಲ. 3 ದಿನ ತಿನ್ನೋದು ಕೂತ್ಕೊಂಡು ಬೇರೆಯವ್ರ ಕೋಳಿ ಹಿಡ್ಕೊಂಡು ಮಾಡ್ಕೊಂಡು ತಿನ್ನೋಂಥದ್ದು ಏನು ಪರಿಸ್ಥಿತಿ ಬಂದಿರೋದು ನಿಮ್ಗೆ? ನಿಮ್ಮ ಜನ್ಮಕ್ಕೆ ಅಷ್ಟು ಬೆಂಕಿ ಹಾಕ. ಏನು ಜನ್ಮನೇ ನಿಮ್ಮದು? ಏನಕ್ಕೆ ಈ ಪಾಟಿಗೆ ಬಿದ್ದು ಸಾಯ್ತಾ ಇದ್ದೀರಾ? ಅಯ್ಯೋ ಅಮ್ಮನು ಕೋಳಿ ಭದ್ರವಾಗಿ ಮನೆಗೆ ಇಕ್ಕೊಬೇಕಾಗಿತ್ತು. ಯಾಕೆ ಬೀದಿ ಮೇಲೆ ಬಿಟ್ಲು? ಹಾಂ, ಯಾಕೆ ಬಿಟ್ಲು ಹೇಳು? ನಮ್ಗೆ ಸಿಕ್ತು, ನಾವು ಕೊಯ್ಕೊಂಡು ತಿಂದರೆ ಅದಕ್ಕೆ ನಾವೇನು ಮಾಡಬೇಕು? ಆಮೇಲೆ ಮನೆಗೆ ಇಕ್ಕೊಬೇಕಾಗಿತ್ತು. ಮಾತಾಡಿದ್ದೆ ಅಂದರೆ ಬೀಳ್ತಾವೆ ಎಟ್ಗಳು. ಸಂಗೀತ, ಹೋಗು ಬಟ್ಟೆಗಳು ಎತ್ಕೊಂಬೋಗು. ಯಾವ ಬಟ್ಟೆಗಳು ಎತ್ಕೊಂಡೋಗ್ತಾಳೆ? ಹೋಗ್ಲಿ ಒಳಕ್ಕಂಗೆ ಐದು ಬಿಡು ಗಾಚಾರ. ಹೋಗೊಂದು ಬಟ್ಟೆ ಮುಟ್ಲಿಯ. ಏಯ್, ಮಾತು ಕರೆಕ್ಟಾಗಿ ಮಾತಾಡೋ. ಬೀಳ್ತಾವೆ ವೇಟ್ಗಳು ನಿಂಕ. ಎಲ್ಲರಂಗೆ ಅಂತ ತಿಳ್ಕೊಂಬೇಡ. ನನ್ನನ್ನು ಕೈ ಕಾಲು ತಿರ್ಸ್ಬಿಡ್ತೀನಿ ಲೊಟ್ ಅಂತ. ಬಾಯಿ ಮುಚ್ಕೊಂಡು ನಿಂತ್ಕೊಬೇಕು. ನನ್ನ ಹತ್ರ ನಿನ್ನ ಗಾಂಚಲಿ ತೋರ್ಸಕ್ಕೆ ಬರಬೇಡ. ನನ್ನ ಬುದ್ಧಿ ನಿಂಕಿನ್ನ ತಿಳಿತು. ನನ್ನ ಬಟ್ಟೆಗಳು ನಮ್ಮ ಅಮ್ಮನ ತಗೊಟ್ಟಿರೋ ಬಟ್ಟೆಗಳು ನಾನು ಎತ್ಕೊಂಡು ಕೊಡ್ತಂತೆ. ನೀನು ಅವಳ ಕೇಳಕ್ಕೆ ನನ್ನನ್ನು? ಹಾಂ, ನೀನು ಅವಳು ಕೇಳಕ್ಕಂತ ಏನು ತಂದಿದ್ಯಾ ನೀನು? ಏನೇ ತಂದಿದ್ಯಾ ನೀನು? ಏನೇ ಗತಿ ನಿನ್ನ ಹತ್ರ? ಏನಮ್ಮೋ ನಮ್ಮಮ್ಮ ನಂಗೆ ಮಾತಾಡ್ತೀಯಾ? ನೀನು ಕೆತ್ಕೊಂಡು ಹೋಗೋದು ನಮ್ಮ ಮನೆಗಿರೋ ಬಟ್ಟೆಗಳನ್ನ? ಹಾಂ, ನಮ್ಮದು ಅದು ಮನೆ. ನಿಮ್ಮದೆಲ್ಲ ಮನೆ, ಅದು ನಮ್ಮದು ಮನೆ. ನೀನೇನು ಮುಟ್ಟಂಗಿಲ್ಲ ಆ ಮನೆಗಿನ ವಸ್ತುಗಳೇನು. ಯಾವುದೇ ಮನೆ? ಯಾವ್ದು ನಿಂತು ಮನೆ? ನೀನು ಗಂಡು ಕಟ್ಸಿರೋ ಮನೆನಾ ಅದು? ಹಾಂ, ನೀನು ಗಂಡು ಕಟ್ಸೋನಾ? ನಿನ್ನ ರೋಪ್ ಏನಿದ್ರು ನಿನ್ನ ಗಂಡು ಮನೆಗೆ ಇಕ್ಕೋ. ನನ್ನ ಹತ್ರ ಅಲ್ಲ ನಿನ್ನ ರೋಪು. ಬೀಳ್ತಾ ವೇಟ್ಗಳು. ಬಾಯಿ ಮುಚ್ಕೊಂಡಿದ್ರೆ ಇರಬೇಕು, ಇಲ್ಲ ಅಂತಂದರೆ ಜಾಗ ಖಾಲಿ ಮಾಡ್ತಾ ಇರಬೇಕು. ಅಯ್ಯೋ ಪಾಪ, ಏನೋ ಹೆಣ್ಮಗು ಕಷ್ಟ ಅಂತ ಬಂದವಳೆ 2 ದಿವಸ ಇದ್ದೋಗ್ಲಿ ಅಂತ ನಾನು ಕಲ್ದಿರಿದ್ರೆ ಏನಿಂದು? ರೈಟ್ ಹೇಳ. ನಿನ್ನ ಗಂಡು ಮನೆ ಏನೋ ನಿನ್ನ ಕೆಲಸ ಕೊಟ್ಟೇನು ಕುಳ್ಕೊರ್ಗು ಅಂತ? ಏನು ನಿನ್ನ ಕೆಲಸ ಇಲ್ಲೇ? ನೀನು ಅಷ್ಟೇ, ನಿನ್ನ ಗಂಡು ಮನೆಗೆ ನೀನು ಹೋಗು. ಇಲ್ಲಾಕಿದೀಯ ನೀನು? ಹಾಂ, ಇದೇ ನಿನ್ನ ಗಂಡು ಮನೆನಾ? ಏಯ್ ಶ್ವೇತಾ, ಬಾಯಿ ಮುಚ್ಕೊಂಡಿರ್ಬೇಕು ನೀನು. ನಾನು ಅವಳು ಮದುವೆ ಮಾಡ್ಕೊಂಡು ಕರ್ಕೊಂಬಂದಿರೋದು. ಅವಳ ಹತ್ರ ಎಲ್ಲ ಮಾತಾಡೋದು ನೀನು. ನನ್ನ ಹತ್ರ ಮಾತಾಡೋ. ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡ. ಬೀಳ್ತಾ ವೇಟ್ಲಿಂಕ. ನನ್ನ ಮನೇಲಿ ಹೇಳಿಲ್ಲ ನಿಮ್ಮ ಯಜಮಾನ್ ಕರ್ಸು, ಏನೋ ಮಾತಾಡಿ ಕಳ್ಸೋಣ ಅಂತ. ಏನಿಂದು? ಹೆಣ್ಮಗು ಹಂಗಿರ್ಬೇಕು. ಏನು ಮಾತಾಡೋದು ನೀನು? ಸಂಗೀತ, ಹೋಗು ಎತ್ಕೊಂಬೋಗಿ ಬಟ್ಟಿಗಳು. ಲೇ, ಅಲ್ಲೇ ನಿಂತ್ಕಳೆ ಅಲ್ಲೇ. ಅಕ್ಕ, ಜಯಕ್ಕ, ಅವ್ಯಾ ಮುಳ್ತೀನಿ ಹೋಗಕ್ಕ. ಎಲ್ಲ ನಾಳೆಗೆ ಹೋಗ್ಕೊಂಡ್ಲೆ. ಕೋಳಿ ದುಡ್ಡು ನಾನು ಕಟ್ಕೊಡ್ತೀನಿ ಹೋಗಕ್ಕ. ಏನು ಬೇಜಾರು ಮಾಡ್ಕೊಂಬೇಡ ಹೋಗಕ್ಕ. ನೀನು ಎಲ್ಲನ ಹೋಗ್ಕೊಂಡ್ಲೆ. ಅಲ್ಲ ನೋಡಪ್ಪ, ಮಾಡೋ ತಪ್ಪೆಲ್ಲ ಮಾಡಿಬಿಟ್ಟು ನಮ್ಮ ಮೇಲೆ ಎಷ್ಟು ದೌರ್ಜನ್ಯ ಮಾಡ್ತಾಳೆ ನೀನು ನೆಂಟರು. ಇದೆಲ್ಲ ಸರಿನಪ್ಪ ರಾಜಪ್ಪ? ಹೋಗ್ಲೋಗಕ್ಕ. ಅದೆಷ್ಟಾಗ್ತದ ದುಡ್ಡು ನಾನು ಕಟ್ಕೊಡ್ತೀನಿ ಹೋಗು. ಅಳ್ಬೇಡ ಹೋಗಕ್ಕ. ಅದೆಷ್ಟಾಗ್ತದ ದುಡ್ಡು ನಾನು ಕೊಡ್ತೀನಿ ಹೋಗು. ನನ್ನ ಮೇಲೆ ನಂಬಿಕೆ ಇಲ್ಲ ನಿಂಕ. ಹೋಗು, ಅಳ್ಬೇಡ ಹೋಗು. ನಡಿಯಮ್ಮ, ನಡಿ. ಎಲ್ಲ ನಾಳೆ ಹೋಗ್ಕೊಂಡು ನಡಿ. ವಾಂತಿ ಬೇದಿ ಬರ ಅವ್ರಕ ರಕ್ತ ಬೇದಿಗ್ಲಾಗ. ನಡಿ, ಎಲ್ಲ ನೋಡ್ಕೊಳ್ಳಿ. ಏಯ್, ಕೊಡೈತಾ ಬ್ಯಾಗು? ಕೊಡೈತಾ? ನೋಡ್ದ ಮುಂದೆ ಹೋಯ್ತಾ ಇರೋದು? ನೋಡ್ದ ಹೆಂಗ್ ಹೋಯ್ತವಳೆ? ಹಾಂ, ಓಡ್ ಬಂದಿರಳು. ಏಯ್, ನಡಿಯ ಇಲ್ಲಿಂದ ಆಚೆಗೆ. ನಡಿಯ ಇಲ್ಲಿಂದ. ಕೈ ಕಲ್ಲು ಲೊಟ್ ಅಂತ ಮುರಿದು ಬಿಡ್ತೀನಿ ನೋಡ್ಕ. ನಡಿಯ ಇಲ್ಲಿಂದ. ಇದು ನಮ್ಮ ಅಮ್ಮನ ಕೊಡ್ತಿರೋ ಬಟ್ಟೆಗಳು ನಿಮ್ಮ ಅಪ್ಪನೆಲ್ಲ ತಂದ್ಕೊಟ್ಟಿರೋದು. ನಡಿಯ ಇಲ್ಲಿಂದ. ಲೇ, ನನ್ನೇ ಹೋಯ್ತೇನೆ? ನನ್ನನ್ನೇ ಹೋಯ್ತೀಯಾ? ನಿನ್ನೂ ಒಯ್ಯೋದೆ, ನಿಮ್ಮ ಅಮ್ಮನೂ ಒಯ್ಯೋದೆ. ನಡಿಯ ಇಲ್ಲಿಂದ. ಅಯ್ಯೋ ದರಿದ್ರದೊಳೆ, ಬೆಳಗ್ಗೆ ಎದ್ದಿದ್ದು ನಿನ್ನ ಮಕ್ಕನೇನು ಒಳಗ್ನಲ್ಲೇ ಎಲ್ಲರ ಕೈಗೂ ಏಟಿಗೆ ತಿನ್ನಂಗೆ ಆಗೋಯ್ತಲ್ಲೇ. ಚೇತಿ, ಇವಾಗ ಇವಳು ಒಯ್ಯೋದೆ, ಅವಳು ಒಯ್ದ್ಲು. ಕಟ್ಕೊಂಡಿರೋ ಮುಂಡೆ ಮಗನ ಒಬ್ಬನ ಸರಿಯಾಗಿದ್ದಿದ್ರೆ ಯಾರ ಕೈಗೆ ಏಟಿಗೆ ತಿನ್ನೋದೇನಿತ್ತೆ? ಎಂತ ಹಣೆ ಬರೋ ನೋಡೆ ನಮ್ಕ. ನೋಡೆ ಕಲ್ದಿರೋ ನಿಂತವನ್ನ ಅವಳು ಒಯ್ತಾ ಇದ್ರು. ನಡಿ, ನಡಿ ಬ್ಯಾಗು. ನಡಿ ಹೋಗೋಣ. ಎತ್ಕೊಂಡು ಹೊರಟೋದವಳಲ್ಲೇ, ಎತ್ಕೊಂಡು ಹೊರಟೋದ್ಲು. ಎಂತೆಂಥ ಸೀರೆಗಳಿದ್ವಿ, ರೇಷ್ಮೆ ಸೀರೆಗಳು, ಬಾಟರ್ ಸೀರೆಗಳು, ವರ್ಕ್ ಸೀರೆಗಳು ಎಲ್ಲನೂ ಎತ್ಕೊಂಡು ಹೋಗ್ತಾವಳಲ್ಲೇ ಶೇತಿ. ಅಂಥ ಸೀರೆಗಳು ನಮ್ಮ ಕೈಗೆ ತಗೊಳಕ್ಕಾಗ್ತದೇನೆ? ಎಷ್ಟು ಚೆನ್ನಾಗಿರೋ ಸೀರೆಗಳು ನೋಡಿ ಎತ್ಕೊಂಡು ಹೋಗ್ತಾ ಇರೋದು. ಎಲ್ಲನೂ ಹೋಗ್ಕೊಂಡ್ಲಿ ಬಿಡಮ್ಮ, ಎಲ್ಲನೂ ಎತ್ಕೊಂಡು ಹೋಗ್ಕೊಂಡೆ. ಹಾಳಾಗಿ ಅಪ್ಪನಪ್ಪನ ಕರೆಕ್ಟಾಗಿದ್ದಿದ್ರೆ ಇವತ್ತು ನಮ್ಗೆ ಯಾಕಿಂಥ ಪರಿಸ್ಥಿತಿ ಬರುತ್ತಾ? ಎಲ್ಲ ಇವನಿಂದನೇ ಆಗಿತ್ತು. ಇವನು ಒಟ್ಟುಟ್ಟೋಗ, ಇವನು ಎದುರು ಬಿತ್ತೋಗ, ಏನೇ ಇವನು ಇಂಥ ಸಾವು ಸಾಯ್ತಾನೆ? ಹಾಂ, ಎಲ್ಲ ಇವನಿಂದನೇ ಆಗಿತ್ತು. ಆಕೆ ಇವನು ಹೇಳ್ಯ? ಆಕೆ
ಬಿಡ್ತೀನಿ ಈ ಕಡೆಕಿಂದ ನನ್ನಿಂದ ಅಂತ ಆಗಿದ್ದು ನನ್ನಿಂದ ನೀನ್ ಯಾರು ನೇಟ್ರಿ ತಿನ್ನು ಅಂದ್ರ ಒಯ್ಬೇಕಾಗಿತ್ತವ್ರನ್ನ ನಡಿಯ ಊಟ ಆಯ್ತು ನಡಿಯ ಹೋಗೆ ಕರ್ಕೊಂಡೋಗ ಅವನು ಎದ್ ಮೇಲೆ ಕುಕ್ಕೋಗೆ ಹೋಗೆ ಕರ್ಕೊಂಡೋಗೆ ಅಯ್ಯೋ ನಿಂದೇನು ಹೊಟ್ಟೆನ ಏನ ಕನ್ನಂಬಡಿ ಕಟ್ಟೆನ ನೀನು ಒಟ್ಟುರ್ದೋಗ ತಿನ್ನೋದು ಎಲ್ಲೋದು ಇದೇ ಒಂದು ದೊಡ್ಡ ಉದ್ಯೋಗ ನಿಂದು. ಲೇ ನಿಮ್ಮ ಯಜಮಾನ್ ಫೋನ್ ಮಾಡು, ನಿಮ್ಮ ಯಜಮಾನ್ ಫೋನ್ ಮಾಡಿಬಿಟ್ಟು ನೀವು ಊರಿಗೆ ಹೋಗ್ರೆ ಇಲ್ಲಿರೋದು ಬೇಡ, ನನ್ನ ಜೀವನ ಮಾಡೋಕ್ಕೆ ನನಗೆ ಕಷ್ಟ, ಇನ್ನು ನಿಮ್ಮಿಬ್ಬರನ್ನ ಹಾಕೊಂಡು ನಾನೇನು ಮಾಡಲಿ, ನೀವು ನಿನ್ನ ಎಷ್ಟೆಷ್ಟು ರಾಮಾಯಣಗಳು ರಾಧಾಂತಗಳು ಮನೆ ಹತ್ರಕ್ಕೆ ತಗೊಂಬತ್ತಾನ, ನೀವು ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡ್ರಿ, ಅಮ್ಮನು ಮಗನು ನನಗೆ ಬೇಕಾಗಿಲ್ಲ. ಮಾವು ಅಲ್ಲೇನು ತಿನ್ನಕ್ಕಿಲ್ಲ ಅಂತಲ್ಲ ನಾವು ಇಲ್ಲಿಗೆ ಬಂದಿದ್ವಾ? ಹಾಂ ನಾನೇ ತೋಗ್ಲಿ ಇವನ್ನ ಹಾಕೊಂಡು ಈ ಕಪಲ್ನಕ್ಕನ್ನ ಹಾಕೊಂಡು ಬಕಾಸು ನಂಗೆ ಅಂತ ಬಾಯಿ ತಗೊಂಡು ಇರ್ತಾನೆ, ಎಲ್ಲಿಂದ ತಂದಾಕ್ಲಿ? ಏನು ಇರೋ ಬರೋ ಕಲ್ಲು ಮಣ್ಣೆಲ್ಲ ಇವನು ಬಾಯಿಗೆ ತುಂಬಲ ನಾನು, ಇವನು ಒಟ್ಟು ಹೋಗ, ನಾನು ಎತ್ತು ಹೋಗಲ್ಲಮ್ಮ, ನಾನು ಇಲ್ಲೇ ಇರ್ತೀನಿ ಆರಾಮಾಗೆ. ಅಮ್ಮ ಬೇಡಮ್ಮ ಬೇಡ ಸಾಕು, ಇವತ್ತಾಗಿದ್ದು ರಾಧಂತ ಸಾಕು. ನಿಮ್ಮ ಅಪ್ಪನ ಮಕ್ಕ ಗಡಿಕ ಹತ್ರ ಇಟ್ಕೊಂಡು ಹೋದ್ನು, ನೀನು ಈ ಕಡೆಗೆ ಬರ್ತಾನೋ ಬರಲ್ಲ ದೇವ್ರ ಕೇಸ್ ಹೇಳೋದು. ಬೇಡಮ್ಮ ನೀವು ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡ್ರಮ್ಮ, ಅಮ್ಮನ ಮಗನು ನನಗೆ ಬೇಕಾಗೇ ಇಲ್ಲ. ಎತ್ತರ ಹಾಳಾಗಿ ಹೋಗ್ಕೊಂಡ್ರ ನಂಗೇನಾಗ್ಬೇಕಾ? ಇವತ್ತು ನೀನು ಮಾಡಿದ ಕೆಲ್ಸಕ್ಕೆ ನೋಡ್ದ ಅವಳು ಬಂದು ನನ್ನ ನೋಯ್ದಿದ್ವಾ? ಹಾಂ ಲೇ ಬಾರ ನೀನು ಒಟ್ಟು ಸಿಗ್ಲಾ ಬಾ, ನಡಿ ತಿಂದು ಸಾಯಿ ಅಂತ ನಡಿ. ವಾ ಮೇಡಮ್ಮ ಇದೇನಾ ನಿಮ್ಮ ಮನೆ? ಹ್ಞೂ ಇದೇ ನಮ್ಮ ಮನೆ. ಬ್ಯಾಗ್ ಕೆಳಗಡೆ ಕಿಡು. ಏನು ನಿನ್ನ ಹೆಸರು? ನನ್ನ ಹೆಸರು ನಾಗರಾಜ ಅಂತ ಮೇಡಮು, ಎಲ್ಲರೂ ನಾಗ ಅಂತ ಕೂಗ್ತಾರೆ. ಓ ಹೌದಾ, ಸರಿ ಸರಿ. ಊಟ ಏನಾದರೂ ಮಾಡ್ತೀಯಾ? ಏನು ಬೇಡ ಮೇಡಮ್ಮ, ಏನು ಬೇಡ. ಅದೇ ನಾನು ಹೆಂಡ್ತಿ ನನ್ನ ಮಕ್ಕಳು ಎಲ್ಲವ್ರಂತ ತೋರಿಸ್ತೀನಿ ಅಂದ್ರಲ್ಲ, ಎಲ್ಲವ್ರ ಮೇಡಮ್ಮ? ಕೂತ್ಕೋ ಹೇಳ್ತೀನಿ. ಹೇಳಿ ಮೇಡಮ್ಮ, ನಾನು ಹೆಂಡ್ತಿನೂ ನನ್ನ ಮಕ್ಕಳು ಗೊತ್ತಾ ನಿಮಗೆ? ನೋಡಿದ್ರಿ ಅವ್ರನ್ನ? ಅವ್ರು 2 ಫ್ಯಾಕ್ಟ್ರಿ ಅವಂತ, ಎಲ್ಲಿರೋದು ಮೇಡಮ್ಮ? ನಿಮ್ಮ ಹೆಂಡ್ತಿ ನಿಮ್ಮ ಮಕ್ಕಳು ನನಗೇನು ಗೊತ್ತಿಲ್ಲ. ಇವಾಗ ನನಗೆ ಗೊತ್ತು ಅಂತ ಹೇಳ್ಬಿಟ್ಟು ನಿಮ್ಮ ಮನೆಗೆ ಕರ್ಕೊಂಬಂದ್ರಿ ನನ್ನ? ಹಾಂ ಇವಾಗ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಇದ್ಯಾವ ನ್ಯಾಯ ಮೇಡಮ್ಮ? ನೋಡು ನಾಗರಾಜ, ನಾನು ನಿಮ್ಗೊಂದು ಮಾತು ಹೇಳ್ತೀನಿ, ಕೇಳ್ತೀಯಾ? ಹೇಳಿ ಮೇಡಮ್ಮ, ಏನು? ನೀನು ನನ್ನ ಮದುವೆ ಆಗ್ತೀಯಾ? ನೋಡಿ ಈ ಮನೆ, ಇನ್ನೂ ಒಂದು 2 ಸೈಟು, ಆಮೇಲೆ ನಿಮಗೆ ಖರ್ಚಿಗೆಲ್ಲ ದುಡ್ಡು, ಹಾಕೊಳ್ಳೋಕೆ ಒಳ್ಳೆ ಬಟ್ಟೆ, ಕತ್ತಕ್ಕೆ ಚೈನು, ಕೈಗೆ ಚೈನು, ಕೈಗೆಲ್ಲ ಉಂಗುರ ಎಲ್ಲ ಕೊಡಿಸ್ತೀನಿ. ನೀನು ನನ್ನ ಮದುವೆ ಆಗ್ತೀಯಾ? ಇದೇನು ಮೇಡಮ್ಮ ಹಿಂಗೆ ಹೇಳ್ತಾ ಇದೆಯಾ? ನಾನು ನಿನ್ನನ್ನು ಮದುವೆ ಆಗಬೇಕಾ? ಹೌದು, ನನ್ನ ಮದುವೆ ಆಗು. ನನ್ನ ಹತ್ರ 2 ಕಾರ್ ಇದೆ, ದೊಡ್ಡ ಬಂಗ್ಲೆ ಇದೆ, ನನಗೂ ಯಾರೂ ಇಲ್ಲ, ನಿನ್ಗೆ ಯಾವುದೇ ತೊಂದರೆ ಇಲ್ಲ, ಆರಾಮಾಗಿ ನಾವು ಜೀವನ ಮಾಡ್ಬೋದು. ಏನಂತೀಯ ನಾಗರಾಜ? ಅಲ್ಲ ಮೇಡಮ್ಮ, ನೀನು ನೋಡಿದ್ರೆ ಒಳ್ಳೆ ಕಡ್ಡಿಗೆ ಬಟ್ಟೆಗಳಾಗಿ ತಂಗಿದ್ಯಾ, ನೀನು ನಾನು ಮದುವೆ ಆಗೋದಾ? ಹಾಂ ಯಾಕೆ ನಾಗರಾಜ? ನಾನು ಚೆನ್ನಾಗಿಲ್ಲ ನೋಡೋಕ್ಕೆ? ಚೆನ್ನಾಗಿಲ್ಲ ನಾಗರಾಜ ನೋಡೋಕ್ಕೆ? ನಾಗರಾಜ ನೀನು ಹೆಂಡ್ತಿ ನಿನ್ನ ಮಕ್ಕಳು ನೀನು ಬೇಡ ಅಂತಲೇ ನಿನ್ನ ಇಲ್ಲಿ ಬಿಟ್ಟು ಹೋಗಿರೋದು. ನನ್ನನ್ನು ಮದುವೆ ಮಾಡ್ಕೊ ನಾಗರಾಜ. ನಿನಗೆ ದಿನಕ್ಕೆ 5,000 ರೂಪಾಯಿ ಖರ್ಚಿಗೆ ದುಡ್ಡು ಕೊಡ್ತೀನಿ, ನಾನು ಡಾಕ್ಟ್ರು, ನೀನು ಚೆನ್ನಾಗೇ ನೋಡ್ಕೊತೀನಿ, ನಿಂಗೆ ಓಡಾಡೋಕ್ಕೆ ಕಾರ್ ಕೊಡ್ತೀನಿ, ಬುಲೆಟ್ ಗಾಡಿ ಕೊಡ್ತೀನಿ. ನೋಡು ಅವ್ರು ಬೇಕೋ ನಾನು ಬೇಕೋ ಸೆಲೆಕ್ಟ್ ಮಾಡ್ಕೊ, ನಿನ್ನ ರಾಜನ್ ಥರ ನೋಡ್ಕೊತೀನಿ. ಅಯ್ಯೋ ಮೇಡಮ್ಮ, ನಾನು ಇನ್ನು ಯೋಚನೆ ಮಾಡಬೇಕು ಒಂದು 2-3 ದಿವಸ ಟೈಮ್ ಕೊಡಿ ಮೇಡಮ್ಮ. ಬೇಡ ನಾಗರಾಜ, ನೀನು ಹ್ಞೂ ಅಂತಂದರೆ ನಾಳೆನೇ ಮದುವೆ ಆಗ್ಬಿಡೋಣ. ನೋಡು ಆಲೋಚನೆ ಮಾಡೋದು ನಾಗರಾಜ, ನೀನು ಚೆನ್ನಾಗಿ ನೋಡ್ಕೊತೀನಿ ನಾನು. ಮೇಡಮ್ಮ ನಾನು ಆಚೆ ಹೋಗ್ಬಿಟ್ಟು ಒಂದು 5 ನಿಮಿಷ ಆಲೋಚನೆ ಮಾಡಿಬಿಟ್ಟು ಬರ್ತೀನಿ ಮೇಡಮ್ಮ. ಆಲೋಚನೆ ಮಾಡೋಕ್ಕೇನೂ ಇಲ್ಲ ನಾಗರಾಜ, ನೀನಂದರೆ ನಂಗೆ ತುಂಬ ಇಷ್ಟ ಆಗ್ಬಿಟ್ಟಿದ್ಯಾ. ನೋಡು ನಾಗರಾಜ, ಮನ್ಸು ಮಾಡು, ನಿನ್ನ ರಾಜನ ಥರ ನೋಡ್ಕೊತೀನಿ. ಪ್ಲೀಸ್ ನಾಗರಾಜ, ಮದುವೆ ಆಗಲ್ಲ ಅಂತ ಮಾತ್ರ ಹೇಳ್ಬೇಡ. ಅದೇ ಮೇಡಮ್ಮ, ಒಂದು 5 ನಿಮಿಷ ನಾನು ಆಚೆ ಹೋಗ್ಬಿಟ್ಟು ಆಲೋಚನೆ ಮಾಡಿಬಿಟ್ಟು ನಿಮ್ಗೆ ಬಂದು ಹೇಳ್ತೀನಿ. ನನ್ನ ಬ್ಯಾಗ್ ಕೂಡ ಇಲ್ಲೇ ಇರ್ತೈತೆ ಮೇಡಮ್ಮ. ಹೌದಾ, ಬ್ಯಾಗ್ ಇಲ್ಲೇ ಇರುತ್ತಾ? ಹ್ಞೂ ಅದ್ರಾಗ ನನ್ನ ಬಟ್ಟೆಗಳೆಲ್ಲ ಅವೇ, ನನ್ನ ಬಟ್ಟೆಗಳು ಆಮೇಲೆ ದುಡ್ಡು ಕಾಸು ಎಲ್ಲ ಇದ್ರಾಗೆ ಇದೆ. ಇದನ್ನ ಎತ್ಕೊಳಕ್ಕೆ ಬರ್ತೀನಲ್ಲ ನಾನು. ಹಾಂ ಬ್ಯಾಗ್ ಬೇಕೇ ಬೇಕು. ಆಲೋಚನೆ ಮಾಡಿಬಿಟ್ಟು ಬರ್ತೀನಿ ಮೇಡಮ್ಮ. 1-2 ಸಿಗರೇಟ್ ಕುಡಿದ್ಬಿಟ್ಟು ಆಲೋಚನೆ ಮಾಡಿ ಬರ್ತೀನಿ. ಹಾಂ ಸರಿ ಮೇಡಮ್ಮ, ಕೈ ಬಿಟ್ಬಿಟ್ರೆ ನಾನು ಹೋಗ್ಬಿಟ್ಟು ಆಲೋಚನೆ ಮಾಡಿಬಿಟ್ಟು ಬರ್ತೀನಿ. ಹ್ಞೂ ಸರಿ ನಾಗರಾಜ, ಬೇಗ ಬಾ, ಏನೋ ಡಿಸೈಡ್ ಮಾಡಿಕೊಂಡು. ಹ್ಞೂ ಸರಿ ಮೇಡಮ್ಮ, ಆಯಿತು.